ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಿಂದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ಗೆ ಹೇಗೆ ಚೇಂಜ್ ಮಾಡುವಂಥದ್ದು, ಸಿಂಪಲ್ ಪಾಸ್ಟ್ ಟೆನ್ಸಿಂದ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಹೇಗೆ ಚೇಂಜ್ ಮಾಡೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಮಗೆ ಗೊತ್ತು ವಾಟ್ ಈಸ್ ಟೆನ್ಸ್ ಅಂತ. ಟೆನ್ಸ್ ಇಸ್ ಅ ಟೈಮ್ ಆಫ್ ಆಕ್ಷನ್, ಅಂದರೆ ಕ್ರಿಯೆಯು ನಡೆದಂಥ ಸಮಯವನ್ನು ಹೇಳುವಂಥದ್ದು ಟೆನ್ಸ್ ಆಗ್ತದೆ. ವಾಟ್ ಈಸ್ ಟೆನ್ಸ್ ಅಂದಾಗ ಟೆನ್ಸ್ ಇಸ್ ಎ ಟೈಮ್ ಆಫ್ ಆಕ್ಷನ್ ಅಂತೇಳಿ. ಈ ಟೆನ್ಸಲ್ಲಿ 3 ಟೈಮ್ಸ್ ಇದೆ: ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಈಚ್ tense have 4 kinds: simple present tense, present continuous tense, present perfect tense, present perfect continuous tense ಅಂತೇಳಿ ಇದೆ. ಹಾಗೆ ಫಾಸ್ಟ್ ಟೆನ್ಸ್ ಅಲ್ಲೂ ಬರುತ್ತೆ, ಫ್ಯೂಚರ್ ಟೆನ್ಸ್ ಅಲ್ಲೂ ಬರುತ್ತೆ. ಒಟ್ಟು 12 ಟೆನ್ಸ್ಗಳು ಇದಾವೆ. ಅದರಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಂದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ಗೆ ಹೇಗೆ ಚೇಂಜ್ ಮಾಡೋದು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಫಸ್ಟು ಏನು ಮಾಡಬೇಕು ಅಂದರೆ, ಪಾಸ್ಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ಗೆ ಚೇಂಜ್ ಮಾಡಬೇಕಾದ್ರೆ ಮೇನ್ ವರ್ಬು ING ಸೇರಿಸ್ತೀವಿ, ING ಫಾರ್ಮ್ ಸೇರಿಸ್ತೀವಿ, ಜೊತೆಗೆ ಹೆಲ್ಪಿಂಗ್ ವರ್ಬ್ಸನ್ನು ಬಳಸ್ತೇವೆ. ಈ ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಯಾವುದು ಅಂದರೆ, ಐ ಬಂದಾಗ ಹ್ಯಾಮನ್ನು ಉಪಯೋಗಿಸ್ಕೋಬೇಕು. ಇನ್ನು ಸಿಂಗ್ಯುಲರ್ ಇದ್ದರೆ, ಅಂದರೆ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ದರೆ, when subject is singular we had the is, ನಾವು ಈಸ್ ಅನ್ನು ಸೇರಿಸ್ಬೇಕು. ಅಂದರೆ ಸಬ್ಜೆಕ್ಟು ಸಿಂಗ್ಯುಲರ್ ಆಗಿದೆ. ಸಬ್ಜೆಕ್ಟ್ ಏನಾದರೂ ಪ್ಲೂರಲ್ ಆಗಿದ್ದರೆ, ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ದರೆ ಹಾರನ್ನು ಬಳಸಬೇಕು. ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಿಂದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ಗೆ ಚೇಂಜ್ ಮಾಡಬೇಕಾದ್ರೆ ಐ ಬಂದಾಗ ಹ್ಯಾಮನ್ನು ಬಳಸಬೇಕು. ಸಬ್ಜೆಕ್ಟ್ ಏನಾದರೂ ಸಿಂಗ್ಯುಲರ್ ಇದ್ದಾಗ ಈಸ್ ಬಳಸಬೇಕು. ಸಬ್ಜೆಕ್ಟ್ ಏನಾದರೂ ಪ್ಲೂರಲ್ ಇದ್ದಾಗ ಹಾರನ್ನು ಬಳಸಬೇಕು. ಈಗ ನೋಡೋಣ, ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಐ ಈಟ್ ಎ ಮ್ಯಾಂಗೋ ಅಂತ ಇದೆ. ಐ ಈಟ್ ಎ ಮ್ಯಾಂಗೋ. ಇಲ್ಲಿ ಐ ಈಟ್ ಎ ಮ್ಯಾಂಗೋ ಅಂತ ಏನಿದೆ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಈಗ ನಾವು ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿದೆ, ಇದನ್ನ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ಗೆ ಚೇಂಜ್ ಮಾಡ್ತಾ ಇದೀವಿ. ಅಂದ್ರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿದೆ, ಇದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ಗೆ ಚೇಂಜ್ ಮಾಡ್ತಾ ಇದ್ದೀನಿ ಅಂದಾಗ ಐ ಅನ್ನುವಂಥದ್ದು ಸಿಂಗ್ಯುಲರ್, ಜೊತೆಗೆ ಐ ಬಂದಾಗ ನಾವು ಪ್ರೆಸೆಂಟ್ ಟೆನ್ಸ್ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ಗೆ ಚೇಂಜ್ ಮಾಡಬೇಕಾದ್ರೆ ಹೆಲ್ಪಿಂಗ್ ವರ್ಬು ಹ್ಯಾಮ್ ಅನ್ನು ಉಪಯೋಗಿಸ್ಬೇಕು. ಹ್ಯಾಮ್ ಹೀಟ್ ಇರುತ್ತಲ್ವ, ಅದಕ್ಕೆ ING ಫಾರ್ಮ್ ಅನ್ನು ಸೇರಿಸ್ಬೇಕು. ಅಂದರೆ ದ ವರ್ಕ್ ಸ್ಟಿಲ್ ಕಂಟಿನ್ಯೂ, ಅಂದರೆ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳಬೇಕಾದ್ರೆ ಮೇನ್ ವರ್ಬ್ಗೆ ಯಾವಾಗಲೂ ಕೂಡ ING ಫಾರ್ಮ್ ಅನ್ನು ಸೇರಿಸ್ಬೇಕು ಮೇನ್ ವರ್ಬ್ಗೆ. ಅಂದರೆ ಐ ಆಮ್ ಈಟಿಂಗ್ ಎ ಮ್ಯಾಂಗೋ. ಐ ಆಮ್ ಈಟಿಂಗ್ ಎ ಮ್ಯಾಂಗೋ ಅನ್ನುವಂಥದ್ದು ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗ್ತದೆ. ಐ ಈಟ್ ಎ ಮ್ಯಾಂಗೋ ಇದ್ದಿದ್ದು ಐ ಆಮ್ ಈಟಿಂಗ್ ಎ ಮ್ಯಾಂಗೋ. Okay. The boys play the cricket ಅಂತ ಇದೆ. The boys play the cricket. The boys ಅನ್ನುವಂಥದ್ದು ಪ್ಲೂರಲ್ ಇದೆ. ಪ್ರೆಸೆಂಟ್ ಟೆನ್ಸ್ ಪ್ಲೂರಲ್ಗೆ ನಾವು ಬಳಸುವಂಥ ಹೆಲ್ಪಿಂಗ್ ವರ್ಬ್ ಯಾವುದಪ್ಪ ಅಂದರೆ ಹಾರು. ಆಗ ಏನಾಗುತ್ತೆ, ದ ಬಾಯ್ಸ್ ಆರ್ ಪ್ಲೇ ಇದ್ದಿದ್ದು ಪ್ಲೇಯಿಂಗ್ ಆಗಬೇಕು. ದ ಬಾಯ್ಸ್ ಆರ್ ಪ್ಲೇಯಿಂಗ್ ದ ಕ್ರಿಕೆಟ್. ಅಂದರೆ ಇಲ್ಲಿ
ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ದ ಬಾಯ್ಸ್ ಪ್ಲೇ ದ ಕ್ರಿಕೆಟ್ ಇರುತ್ತದೆ. ಅದೇ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಚೇಂಜ್ ಮಾಡಬೇಕಾದ್ರೆ ದ ಬಾಯ್ಸ್ ಆರ್ ಪ್ಲೇಯಿಂಗ್ ದ ಕ್ರಿಕೆಟ್ ಆಗ್ತದೆ. ಈಗ ನೋಡೋಣ. he go to the city ಅಂತ ಇದೆ. he go to the city. ಈಗ ಈ ಅನ್ನುವಂಥದ್ದು ಸಿಂಗ್ಯುಲರ್ ಆಗ್ತದೆ. ಸೊ ಸಿಂಗ್ಯುಲರ್ ಪ್ರೆಸೆಂಟ್ ಅಂಡ್ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಯಾವುದು ಅಂದರೆ ಈಸ್ ಗೋಯಿಂಗ್ ಟು ದ ಮಾರ್ಕೆಟ್. ಈಸ್ ಗೋಯಿಂಗ್ ಟು ದ ಸಿಟಿ. ಏನು ಈ ರೀತಿಯಾಗಿ ಏನಾಗ್ತದೆ ಚೇಂಜ್ ಆಗ್ತದೆ. ಮೇಯ್ನ್ ಆಗಿ ನಾವೇನಪ್ಪ ಮಾಡ್ಕೋಬೇಕು ಅಂದರೆ ತಿಳ್ಕೋಬೇಕು ಅಂದರೆ ಹೈ ಇದ್ರೆ ಹ್ಯಾಮನ್ನು ಸೇರಿಸಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಿಗೆ ಸೇರಿಸ್ಬೇಕಾದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ಗೆ ಚೇಂಜ್ ಮಾಡಬೇಕಾದ್ರೆ ಹ್ಯಾಮನ್ನು ಸೇರಿಸಿ ಹ್ಯಾಮನ್ನು ಬರೀರಿ. ಜೊತೆಗೆ ಹೀಟಿಗೆ ING ಫಾರ್ಮ್ ಅಂದರೆ ಮೇಯ್ನ್ ವರ್ಬ್ಗೆ ING ಫಾರ್ಮನ್ನು ಸೇರಿಸಿದ್ದೀವಿ. ಅಂದರೆ ಯಾವುದೇ ಒಂದು ವರ್ಬ್ ಇರಲಿ ಅಲ್ಲಿಗೆ ING ಫಾರ್ಮನ್ನು ಸೇರಿಸಿ ಜೊತೆಗೆ ಹೈ ಇದ್ದಾಗ ಹ್ಯಾಮ್ ಅನ್ನುವಂಥ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು. When the subject is plural, we had are. ಅಂದರೆ ಸಬ್ಜೆಕ್ಟ್ ಏನಾದರೂ ಪ್ಲೂರಲ್ ಆಗಿದ್ದಾಗ ಆಗ ಆರ್ ಅನ್ನುವಂಥ ಏನು ಹೆಲ್ಪಿಂಗ್ ವರ್ಬ್ ಇದೆ ಅದನ್ನು ಸೇರಿಸ್ಬೇಕು. ದ ಬಾಯ್ಸ್ ಆರ್ ಪ್ಲೇಯಿಂಗ್ ದ ಕ್ರಿಕೆಟ್. ಆರ್ ಅನ್ನುವಂಥದ್ದು ಪ್ಲೂರಲ್ ಇದ್ದಾಗ. ನೆಕ್ಸ್ಟ್ ಈ ಅನ್ನುವಂಥದ್ದು ಸಿಂಗ್ಯುಲರ್, ಅವನು ಒಬ್ಬ ಆಗ್ತದೆ. ಈ ಶಿ ಏನಾದ್ರು ಬಂತು ಅಥವಾ ದ ಬಾಯ್ ದ ಗರ್ಲ್ ಪರ್ಸನ್ಸ್ ನೇಮ್ ಇದ್ರೆ ಇಂಥ ಸಂದರ್ಭದಲ್ಲಿ ಆಗ ಈಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬನ್ನು ಸೇರಿಸ್ಬೇಕು. ಜೊತೆಗೆ ಮೇನ್ ವರ್ಬ್ ಏನಾಗ್ತದೆ ING ಫಾರ್ಮನ್ನು ಸೇರಿಸ್ತೀವಿ. ಗೋಯಿಂಗ್, ಹೀಟಿಂಗ್, ಸ್ವಿಮ್ಮಿಂಗ್, ಟಾಕಿಂಗ್ ಈ ಥರ ಬರ್ತದೆ. ನೆಕ್ಸ್ಟ್ ಇನ್ನೊಂದು ನೋಡೋಣ. ಶಿ ಸ್ಪೀಕ್ಸ್ ಕನ್ನಡ. ಶಿ ಸ್ಪೀಕ್ಸ್ ಕನ್ನಡ ಅಂತ ಇದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳಬೇಕಾದ್ರೆ ಏನಾಗುತ್ತೆ ಅಲ್ಲಿ ಮೇನ್ ವರ್ಬ್ಗೆ ಎಸ್ ಇರುತ್ತದೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಸೊ ಶಿ ಸ್ಪೀಕ್ಸ್ ಕನ್ನಡ ಅಂದರೆ ಈಗೇನಾಗ್ತದೆ ಶಿ ಈಸ್ ಸ್ಪೀಕಿಂಗ್ ಕನ್ನಡ ಆಗ್ತದೆ. ಶಿ ಈಸ್ ಸ್ಪೀಕಿಂಗ್ ಕನ್ನಡ ಈ ರೀತಿಯಾಗಿ ಇರ್ತದೆ. ಅಂದರೆ ಹೈ ಬಂದಾಗ ಹ್ಯಾಮ್ ಅನ್ನುವಂಥ ಹೆಲ್ಪಿಂಗ್ ವರ್ಬನ್ನು ಬಳಸಿ, ಸಬ್ಜೆಕ್ಟು ಸಿಂಗ್ಯುಲರ್ ಆಗಿದ್ದರೆ ಈಸ್ ಬಳಸಿ, ಸಬ್ಜೆಕ್ಟು ಪ್ಲೂರಲ್ ಆಗಿದ್ದರೆ ಆರನ್ನು ಬಳಸಿ. ಆಗ ಏನಾಗ್ತದೆ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗ್ತದೆ. ಈ ರೀತಿಯಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಿಂದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ಗೆ ಕನ್ವರ್ಟ್ ಮಾಡೋದು. ಈ ರೀತಿಯಾಗಿ ಕನ್ವರ್ಟನ್ನು ಮಾಡಬಹುದು. ಈಗ ನಾವು ಸಿಂಪಲ್ ಪಾಸ್ಟ್ ಟೆನ್ಸಿಂದ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಹೇಗೆ ಚೇಂಜ್ ಮಾಡೋದು ಅನ್ನೋದನ್ನ ನೋಡೋಣ. How to change the simple present tense, simple past tense to past continuous tense ಅಂದಾಗ ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಚೇಂಜ್ ಮಾಡಬೇಕಾದ್ರೆ ಸಬ್ಜೆಕ್ಟ್, ವೆನ್ ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್ ವಿ ಹ್ಯಾಡ್ ದ ವಾಸ್. ಅಂದರೆ ಪಾಸ್ಟ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ದಾಗ ಸಬ್ಜೆಕ್ಟ್ ಏನಾದರೂ ಸಿಂಗ್ಯುಲರ್ ಇದ್ದರೆ ಅಂದರೆ ಪಾಸ್ಟ್ ಕಂಟಿನ್ಯೂಸ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ದರೆ ವಾಸನ್ನು ಸೇರಿಸ್ಬೇಕು. ಸಿಂಗ್ಯುಲರ್ ಆಗಿದ್ದರೆ. ಸಬ್ಜೆಕ್ಟ್ ಏನಾದರೂ ಪ್ಲೂರಲ್ ಆಗಿದ್ದರೆ ಆಗ ವರನ್ನು ಸೇರಿಸ್ಬೇಕು. ಸಬ್ಜೆಕ್ಟು ಸಿಂಗ್ಯುಲರ್ ಆಗಿದ್ದರೆ ವಾಸ್ ಸೇರಿಸಿ, ಪ್ಲೂರಲ್ ಆಗಿದ್ದರೆ ವರ್ ಸೇರಿಸಿ, ಮೇನ್ ವರ್ಬ್ಗೆ ING ಫಾರ್ಮನ್ನು ಸೇರಿಸಿ. ಆಗ ಅದು ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿ ಆಗ್ತದೆ.
ನೋಡೋಣ ಎಕ್ಸಾಂಪಲ್ ಮೂಲಕ. ಐ ರೋಟ್ ಎ ಲೆಟರ್ ಅಂತ ಇದೆ. ಐ ರೋಟ್ ಎ ಲೆಟರ್. ಐ ಅನ್ನುವಂಥದ್ದು ಸಿಂಗ್ಯುಲರ್ ಆಗ್ತದೆ. ಆದ್ರಿಂದ ಏನಾಗ್ತದೆ, ಐ ವಾಸ್ ರೈಟಿಂಗ್ ಎ ಲೆಟರ್. ಲೆಟರ್ ಇಲ್ಲಿ ಮೇನ್ ವರ್ಬ್ ಏನಾಗಿರ್ತದೆ ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಇರ್ತದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ರೈಟಿಂಗ್ ಆಗ್ತದೆ. ವಾಸ್ ಅನ್ನುವಂತ ಹೆಲ್ಪಿಂಗ್ ವರ್ಬ್, ಯಾಕೆಂದ್ರೆ ಐ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ವಾಸ್ ಬರ್ತದೆ. ಐ ರೋಟ್ ಎ ಲೆಟರ್ ಅನ್ನುವಂಥದ್ದು ಐ ವಾಸ್ ರೈಟಿಂಗ್ ಎ ಲೆಟರ್ ಆಗ್ತದೆ. She read a notes. She read a notes ಅಂತ ಇದೆ. ಅಂದ್ರೆ ಫಾಸ್ಟ್ ಟೆನ್ಸ್ ಅಲ್ಲಿ ಸ್ಪೆಲ್ಲಿಂಗ್ಸ್ ಸೇಮ್ ಇರುತ್ತೆ, ಆದರೆ ಪ್ರೊನೌನ್ಸ್ ಮಾಡಬೇಕಾದ್ರೆ ರೆಡ್ ಅಂತ ಓದಬೇಕಾಗ್ತದೆ. ರೀಡ್ ಆಗ್ತದೆ. ಸೊ ಇಲ್ಲೇನಾಗ್ತದೆ, ಶಿ ಅನ್ನುವಂಥದ್ದು ಸಿಂಗ್ಯುಲರು, ಸೊ ವಾಸ್ನೇ ಬಳಸಬೇಕು. ರೆಡ್ ಇರೋದು ರೀಡಿಂಗ್ ಆಗ್ತದೆ. ಶಿ ವಾಸ್ ರೀಡಿಂಗ್ ಎ ನೋಟ್ಸ್ ಆಗ್ತದೆ. ಇನ್ನು ನೋಡೋಣ. ಸ್ಟೂಡೆಂಟ್ಸ್ break the chairs. Broke the chairs. Students broke the chairs ಅಂತ ಇದೆ. ಸ್ಟೂಡೆಂಟ್ಸ್ ಬ್ರೋಕ್ ದ ಚೇರ್ಸ್ ಅಂದರೆ ಬ್ರೇಕ್, ಬ್ರೋಕ್, ಬ್ರೋಕನ್. ಬ್ರೋಕ್ ಇಸ್ ದ ಪಾಸ್ಟ್ ಟೆನ್ಸ್ ಆಫ್ ದ ಬ್ರೇಕ್ ಅಲ್ವಾ. ಇಲ್ಲಿ ಬ್ರೋಕ್ ಅನ್ನುವಂಥದ್ದು ಪಾಸ್ಟ್ ಟೆನ್ಸ್ ಇದೆ. ಇಲ್ಲಿ ಸ್ಟೂಡೆಂಟ್ಸ್ ಅನ್ನುವಂಥದ್ದು ಪ್ಲೂರಲ್ ಇದೆ. ಆದ್ರಿಂದ ಪಾಸ್ಟ್ ಟೆನ್ಸ್ ಪ್ಲೂರಲ್ ಯಾವುದು, ವರ್ ಆಗ್ತದೆ. ಆದ್ರಿಂದ ಸ್ಟೂಡೆಂಟ್ಸ್ ವರ್. ಬ್ರೋಕ್ ಇರೋದು ಏನಾಗ್ತದೆ, ಬ್ರೇಕಿಂಗ್. ಕಂಟಿನ್ಯೂಸ್ ಅಂದಾಗ ಐ ಎನ್ ಜಿ ಫಾರ್ಮ್ ಅನ್ನ ಸೇರಿಸಬೇಕು. ಸ್ಟೂಡೆಂಟ್ಸ್ ವರ್ ಬ್ರೇಕಿಂಗ್ ದ ಚೇರ್ಸ್. ಈ ರೀತಿ ಚೇಂಜ್ ಆಗ್ತದೆ. ಅಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಸಿಂಗ್ಯುಲರ್ ಇತ್ತು ಅಂದ್ರೆ ನಾವು ಪಾಸ್ಟ್ ಟೆನ್ಸ್ ಸಿಂಗ್ಯುಲರ್ ವಾಸ್ ಅಂತ ಹೆಲ್ಪಿಂಗ್ ವರ್ಬ್ ಬಳಸಬೇಕು. ಸಬ್ಜೆಕ್ಟ್ ಏನಾದರೂ ಪ್ಲೂರಲ್ ಇತ್ತು ಅಂದ್ರೆ ಅದಕ್ಕೆ ವರ್ ಅನ್ನ ಬಳಸಬೇಕು. ದಿಸ್ ಇಸ್ ದ ಸಿಂಪಲ್ ಮೆಥಡ್. ಅಂದ್ರೆ ವಾಸ್ ಅನ್ನ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ರೆ ವಾಸ್ ಬಳಸಿ, ಸಬ್ಜೆಕ್ಟ್ ಏನಾದ್ರು ಪ್ಲೂರಲ್ ಆಗಿದ್ರೆ ವರ್ಬ್ ಬಳಸಿ, ಮೇನ್ ವರ್ಬ್ಗೆ ಐ ಎನ್ ಜಿ ಫಾರ್ಮ್ ಸೇರಿಸಿ ಕನ್ವರ್ಟ್ ಅನ್ನ ಮಾಡಿ. ದಿಸ್ ಇಸ್ ದ ಸಿಂಪಲ್ ವೇ. ಇದು ಸುಲಭ ದಾರಿ. ಇದಿಷ್ಟು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಂದ ಪ್ರೆಸೆಂಟ್ ಕಂಟಿನ್ಯೂಸ್ಗೆ ಹೇಗೆ ಚೇಂಜ್ ಮಾಡೋದು, ಸಿಂಪಲ್ ಪಾಸ್ಟ್ ಟೆನ್ಸ್ ಇಂದ ಪಾಸ್ಟ್ ಕಂಟಿನ್ಯೂಸ್ಗೆ ಹೇಗೆ ಚೇಂಜ್ ಮಾಡೋದು ಅನ್ನೋದು ಇವತ್ತಿನ ತರಗತಿ. ನಾವು ಅರ್ಥ ಮಾಡ್ಕೋಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಂದ ಪ್ರೆಸೆಂಟ್ ಕಂಟಿನ್ಯೂಸ್ ಚೇಂಜ್ ಮಾಡಬೇಕಾದ್ರೆ ಹ್ಯಾಮು ಈಸನ್ನ ಸಿಂಗ್ಯುಲರ್ಗೆ ಬಳಸಿ, ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ದಾಗ, ಪ್ಲೂರಲ್ ಆಗಿದ್ದಾಗ ಆರನ್ನು ಬಳಸಿ. ಅದೇ ಸಿಂಪಲ್ ಪಾಸ್ಟ್ ಟೆನ್ಸ್ ಇಂದ ಪಾಸ್ಟ್ ಕಂಟಿನ್ಯೂಸ್ಗೆ ಚೇಂಜ್ ಮಾಡಬೇಕಾದ್ರೆ ಸಿಂಗ್ಯುಲರ್ಗೆ ವಾಸನ್ನು ಬಳಸಿ, ಪ್ಲೂರಲ್ಗೆ ವರನ್ನು ಬಳಸಿ. ಇದಿಷ್ಟು ಇವತ್ತಿನ ತರಗತಿ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತೇನೆ. ಧನ್ಯವಾದಗಳು.